ಅಣ್ಣ ಫೋನ್ ಮಾಡಿದ್ದಾನೆ ಸರ್ಸು. ಹೌದು ರಾಹುಲ್ ಅವರೇ, ಅವ್ರೆಲ್ರು ಕಾಣೋ ತರ ಫೋನ್ ಮಾಡಿ ನೋಡ್ತಾ ಮಾತಾಡೋಣ. ಅವ್ರು ಕಾಣಿಸೋವರೆಗೂ ನನ್ ಮನುಷ್ಯಂತೆ ಇರಲ್ಲ. ಮಾಡಿ ಮಾಡಿ ಮಾಡ್ತೀನಿ. ಮ್ಯಾಮ್, ರಾಹುಲ್ ಕಾಲ್ ಮಾಡ್ತಿದ್ದಾನೆ ಮ್ಯಾಮ್. ಬೇಗ ರಿಸೀವ್ ಮಾಡು. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ, ಅವ್ನು ನೋಡ್ಲಿ. ರಾಹುಲ್, ರಾಹುಲ್, ನಮ್ಗೇನು ಆಗಿಲ್ಲ ರಾಹುಲ್, ನಾವು ಬದುಕಿದೀವಿ. ರಾಹುಲ್ ರಾಹುಲ್ ನೋಡು, ನಮ್ಗೇನು ಆಗಿಲ್ಲ ಕಂದ. ನೋಡು, ನಾವೆಲ್ಲ ಜೀವಂತವಾಗಿದ್ದೀವಿ. ನೋಡು ನೋಡು. ಅಯ್ಯೋ ನೋ ರಾಹುಲ್, ಬಾಡಿ ಬಾಡಿ ಪ್ಲೀಸ್ ಅವನ ಕಂಟ್ರೋಲ್ ಮಾಡು, ಕಂಟ್ರೋಲ್ ಮಾಡು ಬಾಡಿ. ಡ್ಯಾಡ್, ಅಣ್ಣ, ನವ್ಯ, ಎಲ್ರು ಓಕೆ ಅಲ್ಲ? ಎಲ್ರು ಓಕೆ ಅಲ್ಲ ರಾಹುಲ್? ಎಲ್ರು ಕ್ಷೇಮವಾಗಿದೀವಿ ಕಣೋ, ನಾವೆಲ್ಲರೂ ಚೆನ್ನಾಗಿದೀವಿ ರಾಹುಲ್, ನಮ್ಗೇನು ಆಗಿಲ್ಲ ಕಣೋ. ನೋಡಿದ್ರ ರೀ, ನಾನು ಹೇಳಿರ್ಲಿಲ್ವಾ ರೀ ಏನು ಆಗಲ್ಲ ಅಂತ. ದೇವ್ರಿದ್ದಾನೆ, ನಮ್ಮವ್ರಿಗೆ ಏನು ಆಗಿಲ್ಲ, ನಮಗೇನು ಆಗಿಲ್ಲ ರೀ. ನಮ್ಗೇನು ಆಗಿಲ್ಲ ರಾಹುಲ್. ನೋಡು ನೋಡು, ಎಲ್ರು ಇದಾರೆ. ನೋಡು ನೋಡು. ರಾಹುಲ್ ಅಳ್ಬೇಡ ಮಗನೇ. ರಾಹುಲ್ ಕೆಲಸ ರಾಹುಲ್, ಪ್ಲೀಸ್ ಅಳ್ಬೇಡ. ತಕ್ಷಣ ನೀ ಅಲ್ಲಿಂದ ಹೊರಟು ಮನೆಗೆ ಬಂದ್ಬಿಡು ಬೇಗ. ನಿನ್ಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಬೇಗ ಬಾ ಮಗನೇ. ಬನ್ರಿ ಬನ್ನಿ, ಹೋಗೋಣ. ಈಗಲೇ ಹೊರಡ್ತೀನಿ. ಬಾ ಮಗನೇ, ಬೇಗ ಬಾ. ಅವ್ರಿಗೇನು ಆಗಿಲ್ಲ, ಈಸ್ ಫೈನ್ ನಾವು. ಬಸ್ ಹೋಗೋಣ. ನಂಬರ್ ಪ್ಲೇಟ್ನ ಬದಲಾಯಿಸಿ ನಾವು ಸತ್ತೋದ್ವಿ ಅಂತ ಯಾಕೆ ಈ ರೀತಿ ಎಲ್ಲ ನ್ಯೂಸ್ನ ಹರಡಿದ್ರು? ಯಾರು ಈ ರೀತಿ ಮಾಡ್ತಾ ಇದ್ದಾರೆ? ಯಾರೋ ಅವ್ರು ಸಂತೋಷವಾಗಿರೋದು ಇಷ್ಟ ಇಲ್ದೇನೆ ಈ ಕೆಲಸ ಮಾಡ್ತಿದಾರೇನೋ ಅಂತ ನನಗನ್ನಿಸ್ತಾ ಇದೆ. ಡ್ಯಾಡ್, ನಮ್ಮ ಬಗ್ಗೆ ಎಲ್ಲ ಗೊತ್ತಿರೋರು ಈ ಪ್ಲಾನ್ನ ಮಾಡಿರ್ತಾರೆ ಡ್ಯಾಡ್. ಇನ್ಯಾರು ತೇಜ? ಕನ್ಫರ್ಮ್ ಆಗಿ ಇದು ಆ ಶ್ಯಾಮ್ಲಾ ಕೆಲಸನೇ ಆಗಿರತ್ತೆ. ಅವಳನ್ ಬಿಟ್ರೆ ನಮ್ಮೇಲೆ ಸಂಚು ಮಾಡೋ ಥಾಟ್ ಇನ್ಯಾರಿಗೂ ಇರೋದಿಲ್ಲ. ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಸಿದ್ರು, ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಇನ್ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ನನಗೆ ಗೊತ್ತಾಗ್ತಿಲ್ಲ.
ಹುಟ್ಟಿಂದ ಬಂದಿರೋ ಬುದ್ಧಿ ಸುಟ್ರು ಹೋಗಲ್ಲ ಅಂತ ಹೇಳ್ತಾರೆ. ಅವಳು ಸಾಯೋವರೆಗೂ ಅವಳು ಹಾಗೆ ಇರ್ತಾಳೆ ಅಂತ ಅನ್ಸುತ್ತೆ. ಸರಿ ಏನೋ ನಡೆದೋಯ್ತು ಅದ್ ಬಿಡಿ. ತೇಜ ನೋಡು, ರಾಹುಲ್ ವಾಣಿ ಎಲ್ಲಿದ್ದಾರೆ? ಇಲ್ಲಿಗೆ ಬರೋಕ್ಕಿನ್ನು ಎಷ್ಟೊತ್ತಾಗತ್ತೆ ಅಂತ ಕೇಳು ತೇಜ. ಯಾ ಮ್ಯಾಮ್. ಮೇಡಮ್, ರಾಹುಲ್ ರಾಹುಲ್ ಅವರೇ, ರಾಹುಲ್ ರಾಹುಲ್ ಮೇಡಮ್, ಅವರೇ, ರಾಹುಲ್. ಅಳ್ಬೇಡಮ್ಮ. ಅಳ್ಬೇಡ. ರಾಹುಲ್ 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 ನಮ್ಮನ್ನ ನೋಡಿ ನಾವು ಚೆನ್ನಾಗಿದ್ದೀವಿ. ರಾಹುಲ್, ಅಳ್ಬೇಡ ಮಗನೇ. ಅಳ್ಬೇಡ ನೀನು. ನೋಡ್ ರಾಹುಲ್, ರಾಹುಲ್ ನೋಡು, ನಾವೆಲ್ಲ ಜೀವಂತವಾಗಿದ್ದೀವಿ, ನಮಗೇನೂ ಆಗಿಲ್ಲ ಕಂದ. ಮೇಡಮ್, ತುಂಬಾ ಭಯ ಪಟ್ಬಿಟ್ಟಿದ್ದೆ ಮೇಡಮ್. ಅಯ್ಯೋ, ನಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನನ್ನ ಪ್ರಪಂಚ, ನನ್ನ ಪ್ರಾಣ ಒಂದು ಕ್ಷಣ ನಿಂತು ಹೋಗಿತ್ತು ಮೇಡಮ್. ರಾಹುಲ್, ಸಮಾಧಾನ ಮಾಡ್ಕೊಂಬ, ಸಮಾಧಾನ ಮಾಡ್ಕೊಂಡು. ಅಣ್ಣ, ರಾಹುಲ್, ಅಣ್ಣ, ನೀವು ಯಾರಿಗೂ ಏನೂ ಆಗಿಲ್ಲ ತಾನೆ? ರಾಹುಲ್, ಯಾರಿಗೂ ಏನೂ ಆಗಿಲ್ಲ ತಾನೆ? ನೋಡು, ಏನೂ ಆಗಿಲ್ಲ ನನಗೆ. ಏನೂ ಆಗಿಲ್ಲ ರಾಹುಲ್. ನಮಗೇನಾಗಿಲ್ಲ ಕಣು. ನೋಡು, ಭಯ ಪಡ್ಬೇಡ ಕಣು, ಭಯ ಪಡ್ಬೇಡ ಕಣು, ನಾವೆಲ್ಲ ಕ್ಷೇಮವಾಗಿದ್ದೀವಲ್ವಾ? ಭಯ ಪಡ್ಬೇಡ ಕಣು, ಭಯ ಪಡ್ಬೇಡಪ್ಪ, ರಾಹುಲ್, ನಮ್ಗೇನೂ ಆಗಿಲ್ಲ. ನೋಡ್ ರಾಹುಲ್, ಎಷ್ಟು ಆನಂದವಾಗಿದ್ದೀವಿ ನಾವು. ಅಳ್ಬಾರ್ದು ಕಣೋ, ಅಳ್ಬಾರ್ದು. ನಾವೆಲ್ಲ ಚೆನ್ನಾಗಿದ್ದೀವಿ ಮನೆ. ಅಳ್ಬೇಡ. ನಮ್ಮ ಮನೆಯಿಂದ ಹೊರಟಾಗಿಂದ ನಾನು ಬೇಡ್ಕೊಳ್ದಿರೋ ದೇವ್ರಿಲ್ಲ. ಕಣ್ಣು ಕಾಣೋ ಪ್ರತಿ ದೇವ್ರಿಗೂ ನಿಮ್ ಪ್ರಾಣಕ್ಕೋಸ್ಕರನೇ ನಮಸ್ಕಾರ ಮಾಡಿದೀವಿ. ಇಲ್ಲ ಕಣೋ ಪುಟ್ಟ, ನಮ್ಗೇನೂ ಆಗಿಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಸತ್ತೋಗ್ಬಿಡೋಣ ಅನ್ಸಿತ್ತು. ನೀವಿಲ್ದೆ ನಮ್ಗೆ ಜೀವನನೇ ಬೇಡ ಅವರೇ. ಹಾಗೆಲ್ಲ ಮಾತಾಡ್ಬಾರ್ದು, ಹಾಗೆಲ್ಲ ಮಾತಾಡ್ಬಾರ್ದು. ನಾವೆಲ್ಲ ಇದ್ದೀವಲ್ವಾ, ನಮ್ಗೇನು ಆಗಿಲ್ಲ ಅಲ್ವಾ? ಒಟ್ನಲ್ಲಿ ನೀವೆಲ್ಲ ನನ್ನ ಕಣ್ಣಿಗೆ ಕಾಣಿಸಿದ ಮೇಲೆನೆ ನಮ್ಮ ಪ್ರಾಣ ವಾಪಸ್ ಬಂತಮ್ಮ. ನಮ್ಮ ಪ್ರಾಣ ವಾಪಸ್ ಬಂತು. ನೀವಿಬ್ರು ಮನೇಲಿ ಕಾಣಿಸಿದ್ದಕ್ಕೆ ನಮಗೂ ತುಂಬಾ ಭಯ ಆಗೋಗುತ್ತಮ್ಮ. ಎಲ್ರು ಬಂದಿದೀವಲ್ಲ ನೋಡು, ಎಲ್ರು ಬಂದಿದೀವಿ ನೋಡಿ. ಇಲ್ಲೇ ಇದೀವಲ್ಲ, ಎಲ್ರು ಇಲ್ಲೇ ಇದೀವಲ್ಲ. ಅಳ್ಬಾರ್ದು, ಅಳ್ಬಾರ್ದು. ಸುಮ್ಮನೆ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡು. ಅಳ್ಬೇಡ, ಸಾಕು ನಿಲ್ಸು. ರಾಹುಲ್, ಅಳ್ಬೇಡ ಕಣು, ಸಮಾಧಾನ ಮಾಡ್ಕೊಂಡ್ರು ಮಕ್ಕಳು, ಸಮಾಧಾನ ಮಾಡ್ಕೊಂಡ್ರು.
ಸಂತೋಷನ ದೂರ ಮಾಡಿ ನಮ್ಮನ್ನೆಲ್ಲರನ್ನೂ ಭಯ ಪಡಿಸ್ಬೇಕು ಅಂತ ಈ ಕೆಲಸನ ಅವಳೆ ಆ ಶ್ಯಾಮ್ಲನೇ ಮಾಡಿರೋದು ಕಣೋ. ಅವಳಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ನೋಡು, ನೀವಿಬ್ರು ಆಡ್ಕೊಡ್ದು, ನೀವಂದ್ರೆ ನನಗೂ ಆಡು ಬರುತ್ತೆ ಕಣೋ. ಓಕೆ ಮೇಡಮ್, ನೀವೆಲ್ಲರೂ ವಾಪಸ್ ಬಂದ್ರಲ್ಲ ಮೇಡಮ್, ನನಗೆ ಸಾಕು ಮೇಡಮ್. ನೀವೆಲ್ಲರೂ ನನ್ನ ಜೊತೆ ಇದ್ರೆ, ನನ್ನ ಹತ್ರ ಇದ್ರೆ ನನಗೆ ಸಾಕು. ಏನು ಬೇಡ ಮೇಡಮ್. ನಮ್ಗೇನು ಆಗಿಲ್ಲ ಕಣೋ ಕಂದ, ನಮ್ಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ. ನೋಡು, ಅಳಬಾರ್ದು, ಸಮಾಧಾನ ಮಾಡ್ಕೊ. ನೋಡು, ನೀನು ಹೋಗಿ ಫ್ರೆಶ್ ಆಗು. ವಾಣಿ ನೀನು ಹೋಗಿ ಫ್ರೆಶ್ ಆಗಮ್ಮ. ತೇಜ ಕರ್ಕೊಂಡು ಹೋಗಪ್ಪ ಇವನ್ನ. ಹೋಗು ಕಂದ, ಹೋಗಮ್ಮ. ನವ್ಯ ಅವಳ ಒಳಗಡೆ ಕಣೋ, ಹೋಗು. ಏನೂ ಆಗಿಲ್ಲ. ಮಕ್ಕಳಿಗೆ ಧೈರ್ಯ ಹೇಳಿ ನೀನೇ ಚಿಕ್ಕ ಮಕ್ಕಳ ಹಾಗೆ ಆದ್ರೆ ಹೇಗೆ ಹೇಳು? ಸುಮ್ನಿರು, ಸುಮ್ನಿರು, ಸುಮ್ನಿರು. ಮ್ಯಾಮ್, ನೀವೇನು ಮ್ಯಾಮ್ ಇಷ್ಟೊತ್ತಲ್ಲಿ? ರಾಹುಲ್ ಎಲ್ಲಿ ತೇಜ? ಮ್ಯಾಮ್, ಇಷ್ಟೊತ್ತು ಬಾಲ್ಕನಿಯಲ್ಲಿ ಇದ್ದ ಮ್ಯಾಮ್. ಒಬ್ಬನೇ ಇದ್ದಾನಾ? ಯಾ ಮ್ಯಾಮ್. ನೀನು ಅವನ ಜೊತೆ ಮಾತಾಡ್ಲಿಲ್ವಾ? ಇಲ್ಲ ಮ್ಯಾಮ್, ನಾನು ಯೂನಿವರ್ಸಿಟಿ ಪರ್ಮಿಷನ್ ಬಗ್ಗೆ ಎಜುಕೇಷನ್ ಮಿನಿಸ್ಟರ್ ಹತ್ರ ಮಾತಾಡ್ತಿದ್ದೆ ಮ್ಯಾಮ್. ಸರಿ, ನನ್ನ ಜೊತೆ ಬಾ. ರಾಹುಲ್, ಮೇಡಮ್, ಏನಾಯ್ತಪ್ಪ? ಯಾಕೆ ಕಣ್ಣೀರು ಹಾಕ್ತಾ ಇದೀಯಾ? ಏನಿಲ್ಲ ಮೇಡಮ್, ಏನಿಲ್ಲ. ನೀನು ಕಣ್ಣೀರನ್ನ ನಿನ್ನ ಕಣ್ಣೊಳಗಡೆ ಬಚ್ಚಿಟ್ಕೊಂಡ ಮಾತ್ರಕ್ಕೆ ಈ ತಾಯಿ ಹೃದಯಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ?
ಮೇಡಮ್ ರಾಹುಲ್, ಏನಾಯ್ತು ಕಂದ? ಏನಾಯ್ತಪ್ಪ? ಯಾಕೋ ಇಷ್ಟು ನೊಂದ್ಕೊಳ್ತಾ ಇದೀಯಾ? ಮೇಡಮ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಿ ಮೇಡಮ್. ನೀವು ಡ್ಯಾಡ್, ಅಣ್ಣ, ನೀವ್ ಯಾರು ಇಲ್ದೆ ನಾನಂತೂ ನಿಜವಾಗ್ಲೂ ಬದುಕಿರೋದಿಲ್ಲ ಮೇಡಮ್, ಬದುಕಿರೋದಿಲ್ಲ. ಅಯ್ಯೋ, ರಾಹುಲ್, ಏನಿದು ಚಿಕ್ಕ ಮಕ್ಕಳ ಹಾಗೆ? ಸುಮ್ಮನಿರೋ. ಯಾಕೋ ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಾಗ್ತಿಲ್ಲ. ನಡೆದಿರೋದೆಲ್ಲ ಸುಳ್ಳಾದ್ರೂ ಕೂಡ ಅದನ್ನ ನೆನೆಸ್ಕೊಂಡ್ರೆ ಮಾತ್ರ ಕಣ್ಣೀರು, ಆ ನೋವು ಯಾಕೋ ನಿಲ್ತಾನೆ ಇಲ್ಲ. ಮೇಡಮ್, ಎಮೋಷನಲ್ ಆಗಿ ತುಂಬಾ ವೀಕ್ ಆಗ್ಬಿಟ್ಟಿದ್ದೀನಿ ಮೇಡಮ್. ಇಲ್ಲ ಕಂದ, ನೀನು ವೀಕ್ ಆಗೋದು ಅಂದ್ರೇನು? ನೋಡು, ಕಂಟ್ರೋಲ್ ಯುವರ್ ಸೆಲ್ಫ್. ಕಂಟ್ರೋಲ್, ಕಂಟ್ರೋಲ್. ದಟ್ಸ್ ಗಾಡ್. ತೇಜ, ಏನಾಯ್ತು ನಿಮ್ಮಿಬ್ರಿಗೂ? ಏನು ಇದೆಲ್ಲ? ಪ್ಲೀಸ್ ಕಮ್ ಕಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕಮ್ ಕೂತ್ಕೊಳ್ರು, ಕೂತ್ಕೊಳ್ಳಿ. ಲಿಸನ್, ಈ ವಾಗ್ದೇವಿ ವಾರಸುದಾರರು ಎಂಥ ಎಮೋಷನಲ್ಲೂ ಕೂಡ, ಎಂಥ ಪರಿಸ್ಥಿತಿ ಎದುರಾದ್ರೂ ಕೂಡ ಸರಿ, ಸ್ಟ್ರಾಂಗ್ ಆಗಿರ್ಬೇಕು, ಸಂತೋಷವಾಗಿರ್ಬೇಕು. ಓಕೆ? ಎಲ್ಲರೂ ಹೇಳೋ ಹಾಗೆ ನಾನು ಈ ಸ್ಥಾನದಲ್ಲಿರೋದಕ್ಕೆ ಕಾರಣ ನನ್ನ ಸ್ವಂತ ದುಡಿಮೆ, ನನ್ನ ಬುದ್ಧಿವಂತಿಕೆ, ನನ್ನ ಓದು ಮಾತ್ರನೇ ಕಾರಣ ಅಲ್ಲ ಕಣ್ರು. ನನ್ನ ಫ್ಯಾಮಿಲಿ ನನಗೆ ಕೊಟ್ಟ ಸಪೋರ್ಟ್. ಎಷ್ಟು ಕೋಟಿಗಳು ಸಂಪಾದನೆ ಮಾಡಿದ್ರು ಬರ್ದೇ ಇರುವಂತ ಒಂದು ಸಂತೋಷ ನಿಮ್ಮಿಬ್ರು ನಗುನಲ್ಲಿ ಮಾತ್ರನೇ ನನಗೆ ಸಿಕ್ಕೋದು ಕಣ್ರು. ಮ್ಯಾಮ್, ಅಷ್ಟಕ್ಕೂ ನಮ್ಮ ಲೈಫ್ಗೆ ಅರ್ಥ ಕೊಟ್ಟಿದ್ದೆ ನೀವು, ನಮ್ಮ ಪ್ರೀತಿಗೆ ಬಲಾನೇ ನೀವು. ನಿಮ್ಮಂಥ ಪೇರೆಂಟ್ಸ್ ಸಿಗೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಮ್ಯಾಮ್, ನಮ್ಮ ಅದೃಷ್ಟ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಒಂದ್ ಕಡೆ ಸೆಟ್ಲ್ ಆದ ತಕ್ಷಣ ಅವರ ಜೀವನ ಅಂತ ಅವರವರು ಬೇರೆ ಬೇರೆ ಆಗ್ಬಿಡ್ತಾರೆ ಕಣ್ರು. ಆದ್ರೆ ನನ್ನ ಮಕ್ಕಳಲ್ಲಿ ಮಾತ್ರ ಅಂತ ಯಾವ ನೆಗೆಟಿವ್ ಭಾವನೆನೂ ಬರದೆ ಫ್ಯಾಮಿಲಿ, ಪ್ರೇಮ ಅನ್ನೋ ಬಾಂಡಿಂಗ್ ದಿನ ದಿನಕ್ಕೂ ಹೆಚ್ಚುತ್ತಾ ಇದೆ. ನೀವಿಬ್ರು ಹೀಗೆ ಇರಬೇಕು ಕಣ್ರು ಮಕ್ಕಳ. ಎಂಥ ಕಷ್ಟಗಳೇ ಬಂದ್ರು ಅದನ್ನ ಎದುರಿಸಿ ನಿಂತ್ಕೊಳ್ಬೇಕು, ತಲೆ ಎತ್ತಿ ಬದುಕಬೇಕು. ಅದನ್ನೇ ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಹಾಗೆ ನೀವು ಇರ್ತೀರ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ಹಾಗೆ ಆಗಲಿ ಮೇಡಮ್. ನೀವು ನಂಬಿರೋ ಹಾಗೆ ಇರ್ತೀವಿ ಮೇಡಮ್. ಎಂಥ ದೊಡ್ಡ ಕಷ್ಟ ಬಂದರೂ ಕೂಡ ನಾನು ಅಣ್ಣ ಒಬ್ರಿಗೊಬ್ರು ಜೊತೆಯಾಗಿ ಇಬ್ರು ಒಟ್ಟಿಗೆ ಇರ್ತೀವಿ ಮೇಡಮ್. ಮೇಡಮ್, ಇದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ ಮೇಡಮ್. ಹೀಗೇನೆ ನೀವಿಬ್ರು ಯಾವಾಗ್ಲೂ ರಾಮ ಲಕ್ಷ್ಮಣ ಇದ್ದ ಹಾಗೆ ಇರಬೇಕು. ನೀವಿಬ್ರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಯಾವ ಒಂದು ಕಣ್ಣಿಗೆ ನೋವಾದ್ರೂ ಕೂಡ ನನ್ನಿಂದ ತಡ್ಕೊಳಕ್ಕಾಗಲ್ಲ, ನನ್ನಿಂದ ತಡ್ಕೊಳಕ್ಕಾಗಲ್ಲ ಮಕ್ಕಳ.
ಇದೆ ಅಂದ್ ಮಾತ್ರಕ್ಕೆ ಯಾವಾಗ ಬೇಕೋ ಅವಾಗ ಕಣ್ಣಿಗೆ ಯಾರು ಕಾಣ್ತಾರೋ ಅವ್ರ ಮೇಲೆ ಎತ್ತೋದಲ್ಲ, ಎತ್ತಿದ್ರೆ ಮುರ್ದಾಕ್ಬಿಡ್ತೀನಿ. ಹಾಯ್ ಆಂಟಿ. ನೀನೇನು ನಿನ್ನ ಬದುಕೇನು? ನಾನು ಹಾಕಿರೋ ಪ್ಲಾನ್ ಅಷ್ಟು ನೀನು ಬಯಸೂ ಇಲ್ಲ ಅಂಥದ್ರಲ್ಲಿ ನೀನ್ ನನಗೆ ರಿವರ್ಸ್ ನಿಂತ್ಕೋತೀಯ. ಅವ್ರ ಸಪೋರ್ಟ್ ತಗೊಂಡು ನನ್ನ ಮೇಲೆ ತಿರುಗ್ಬಾಣ ಬಿಡ್ತೀಯ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಇಲ್ಲೇ ಸಾಯಿಸಿ ಹೂತಾಕ್ಬಿಡ್ಬಲ್ಲೆ. ಶವನ ಸ್ನಿಫ್ ಡಾಗ್ಸ್ ಕೂಡ ಕಂಡು ಹಿಡಿಯೋದಕ್ಕಾಗೋದಿಲ್ಲ. ಅಯ್ಯೋ ಆವೇಶ ಪಡ್ಬೇಡಿ ಆಂಟಿ, ಒಂದ್ಸರಿ ನಾನು ಹೇಳೋದನ್ನ ಕೇಳಿ. ನಿನ್ನ ಕಥೆನ ಕೇಳೋ ಅಗತ್ಯ ನನಗಿಲ್ಲ ಈಗ. ಕತೆ ಕೇಳೋ ಟೈಮ್ ನಿಮಗಿದ್ರು ಹೇಳೋ ಅಷ್ಟು ಪೇಷನ್ಸ್ ನನಗಿಲ್ಲ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ನಾನ್ ಬದುಕಕ್ಕೋಸ್ಕರ ಬದಲಾಗಿದ್ದೀನಿ ಅನ್ನೋ ಹಾಗೆ ನಾಟಕ ಮಾಡ್ಬೇಕಾಗಿ ಬಂತು. ಇವಾಗ ನನ್ ಮೇಲೆ ಎಲ್ರಿಗೂ ಎಂತ ನಂಬಿಕೆ ಬಂದಿದೆ ಅಂದ್ರೆ ಸರಸುಗ್ ಸರಿ ಸಮ ನೋಡ್ತಿದ್ದಾರೆ. ನೀನ್ ಹೇಳ್ತಾರದ್ ನಿಜನಾ? ನೀವ್ ಯಾರ ಮೇಲೆ ಬೇಕು ಅಂದ್ರೆ ಅವ್ರ ಮೇಲೆ ಪ್ರಾಮಿಸ್ ಮಾಡ್ತೀನಿ ಆಂಟಿ, ನನ್ನ ನಂಬಿ ಆಂಟಿ ಪ್ಲೀಸ್. ನೆನ್ನೆ ರಾತ್ರಿ ನಾನು ವನಜಕ್ಕ ಸೇರಿ ಚಿಕ್ಕ ಡ್ರಾಮಾ ಆಡಿದಾಗ ವನಜ ನನ್ ಬಗ್ಗೆ ನಿಜ ಹೇಳಿದ್ರು ಸರಿ, ಯಾರೂ ನಂಬ್ಲಿಲ್ಲ. ಎಲ್ರೂ ವನಜಕ್ಕನ್ಗೆ ಬೈದ್ರು. ಆದ್ರೂ ಅವ್ರ ಹತ್ರ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೋಸ್ಕರ ನಿನ್ನ ವಿಲನ್ ಮಾಡ್ತಿದ್ಯಾ? ಇಲ್ಲ ಆಂಟಿ, ನಾನ್ ಕೂಡ ವಿಲನ್ ಅನ್ನೋ ವಿಷಯ ಯಾವತ್ತೂ ಗೊತ್ತಾಗ್ದಿರೋ ಹಾಗೆ ಜಾಗ್ರತೆ ವಹಿಸ್ತಿದ್ದೀನಿ. ಆಂಟಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ಐ ಆಮ್ ನಥಿಂಗ್. ಆದ್ರೆ ನದಿಗೆ ಹೊಸ ನೀರು ಬರೋ ಹಾಗೆ ಆ ನದಿಗೆ ಹೊಸ ದೋಣಿನೂ ಅಗತ್ಯ ಅಲ್ವಾ? ಅಂದ್ರೆ ನನ್ನ ಕೈಯಲ್ಲಿ ಏನು ಆಗಲ್ಲ ಅಂತ ಕಾಮೆಂಟ್ ಮಾಡ್ತಿದ್ಯಾ? ಇಲ್ಲ ಆಂಟಿ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಮಾಡೋದಕ್ಕೆ ನೋಡ್ತಿದ್ದೇನೆ. ನಿಮ್ ಪ್ಲಾನ್ಸ್ ನೀವು ಕಂಟಿನ್ಯೂ ಮಾಡಿ. ನಂಬಿಕೆಯಿಂದ ಆ ಮನೇಲಿ ಇತ್ಕೊಂಡು ನಾನು ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಎಲ್ಲ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗೋ ಹಾಗೆ ಮಾಡ್ತೀನಿ. ಆಂಟಿ, ನಮ್ ಟಾರ್ಗೆಟ್ ಯಾವಾಗ್ಲೂ ಸರಸುನೆ ಆಂಟಿ. ಅದು ಬದಲಾಗಲ್ಲ, ನಾನು ಬದಲಾಗಲ್ಲ. ಇಲ್ಲೇ ಟೈಮ್ ವೇಸ್ಟ್ ಮಾಡ್ದೇನೆ ನಮ್ಮ ಆಂಟಿಗೋಸ್ಕರ, ನಮ್ಮ ಸರಸುಗೋಸ್ಕರ ಏನಾದ್ರೂ ಹೊಸ ಪ್ಲಾನ್ ರೆಡಿ ಮಾಡಿ. ಟೈಮ್ ಇಲ್ಲ ಆಂಟಿ. ನಿನ್ನ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಆಗಿರೋ ಹಾಗಿದ್ಯಲ್ಲ. ನನ್ ಪ್ಲಾನ್ ಕೊಟ್ಟಿರೋ ಬೂಸ್ಟ್ ಅಪ್ ಆಂಟಿ ಇದು. ಸರಿ ಆಂಟಿ, ಏನಾದ್ರೂ ಅಗತ್ಯ ಇದ್ರೆ ಕಾಲ್ ಮಾಡಿ. 24/7 ರೆಡಿ ಆಗಿರ್ತೀನಿ. ಬಾಯ್ ಆಂಟಿ. ಅಗತ್ಯಕ್ಕೋಸ್ಕರ ಎಲ್ಲಿಗಾದ್ರೂ ಹೋಗೋಳನ್ನ, ಏನು ಬೇಕಾದ್ರೂ ಮಾಡಕ್ ಸಿದ್ಧವಾಗಿರೋಳನ್ನ ನಂಬೋದಕ್ಕೆ ಅವಕಾಶ ಇಲ್ಲ. ನನ್ನ ಕೆಲಸ ಆಗೋವರೆಗೂ ತಾಳ್ಮೆ ತಗೊಳ್ಳೋದು, ಆಮೇಲೆ ಕತೆನ ಹೂತಾಕೋದು. ಡೆಫಿನೆಟ್ ಆಗಿ ಅದೇ ಆಗುತ್ತೆ. ಓ ಮೈ ಗಾಡ್, ಇಸ್ ಇಟ್ ಗ್ರೇಟ್! ಇಷ್ಟು ಬೇಗ ಪ್ರಾಸೆಸ್ ಆಗುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ.
ಲೀಗಲ್ ಆಗಿ ಇನ್ಯಾವ ಪ್ರಾಬ್ಲಮ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ರಾಹುಲ್, ತೇಜ, ರಾಹುಲ್, ನವ್ಯ. ಮೇಡಮ್ ಏನಾಯ್ತು ಮೇಡಮ್? ಏನ್ ವಾಗ್ದೇವಿ, ಏನ್ ಇಷ್ಟೊಂದು ಸಂತೋಷವಾಗಿದ್ಯಾ? ಏನಿಲ್ಲ ರೀ, ನಮ್ಮ ಯೂನಿವರ್ಸಿಟಿ ಪ್ರಪೋಸಲ್ಗೆ ಎಲ್ಲ ಕಡೆಯಿಂದನೂ ಪರ್ಮಿಷನ್ ಸಿಕ್ಬಿಟ್ಟು. ಲೋನ್ ಕೂಡ ಸ್ಯಾಂಕ್ಷನ್ ಆಗೋಯ್ತು. ವಾಣಿ ವಿಶ್ವವಿದ್ಯಾಲಯಕ್ಕೆ ಇನ್ನು ಯಾವ ಪ್ರಾಬ್ಲಮ್ ಇರೋದಿಲ್ಲ. ಮೇಡಮ್ ರಿಯಲಿ ಗ್ರೇಟ್ ಮೇಡಮ್. ನಾವು ಸ್ಟಾರ್ಟ್ ಮಾಡಿರೋ ಪ್ರಾಜೆಕ್ಟ್ಸ್ ಅಲ್ಲಿ ಇಷ್ಟು ಕ್ವಿಕ್ ಆಗಿ ಅಪ್ರೂವಲ್ ಬಂದಿರೋ ಪ್ರಾಜೆಕ್ಟ್ ಇದೆ ಮೇಡಮ್. ಅಮ್ಮ ವಾಣಿ, ಇಂಥ ಹ್ಯಾಪಿ ಮೂಮೆಂಟ್ ಅಲ್ಲಿ ಯಾಕೆ ಇಷ್ಟು ಡಲ್ ಆಗಿದೆಯಾ? ಅಂದ್ರೆ ಅಮ್ಮ, ಅದು ನನ್ನ ಹೆಸರಲ್ಲಿ ಯಾಕೆ ಏನು ಅನ್ನೋದಕ್ಕೆ ಅವತ್ತು ಅಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಇನ್ನು ಯಾಕಮ್ಮ ಅದನ್ನೇ ಯೋಚನೆ ಮಾಡ್ತಿದ್ಯಾ? ನೋಡಿದ್ಯಾ ಪ್ರೀತಿ ಅವಳು ಓವರ್ ಆಕ್ಷನ್ನು? ಇಲ್ಲಿವರೆಗೂ ಬಂದ್ಮೇಲೆ ಮೇಡಮ್ ಹೆಸರು ಬದಲಾಯಿಸಲ್ಲ ಅಂತ ಗೊತ್ತಾಗಿ ಅವಳು ಹೇಗೆ ನಾಟಕ ಮಾಡ್ತಿದ್ದಾಳೆ. ನನ್ನ ಮಾತಿನ ಮೇಲೆ ಭರವಸೆ ಇಲ್ವಾ ನಿನ್ಗೆ? ಅಯ್ಯೋ, ಹಾಗೆ ಹೇಳಿಲ್ಲಮ್ಮ. ಬೇಡ ಅಂದ್ರೆ ಬಿಟ್ಟು ಬಿಡು. ಇನ್ನು ಅದ್ರ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಓಕೆ, ಯೋಚನೆ ಮಾಡ್ಬೇಡ. ಮೇಡಮ್ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರೋ ಆನಿಮೇಷನ್ ವಿಡಿಯೋ ಮತ್ತೆ ಲೋಗೋ ರೆಡಿ ಆಗಿದೆ ಮೇಡಮ್. ಈಗ ತಾನೇ ಮಲ್ಟಿಮೀಡಿಯಾ ಟೀಮ್ ಇಂದ ನಮಗೆ ಮೇಲ್ ಬಂದಿದೆ ಮೇಡಮ್. ಶಾಲ್ ವಿ ಸಿ ಮ್ಯಾಮ್? ಓ ಶ್ಯೂರ್ ರಾಹುಲ್. ಡ್ಯಾಡ್ ಬನ್ನಿ. ಬಾಮ್ಮ, ಕಮ್. ರಾಹುಲ್, ವೆರಿ ನೈಸ್, ಸೂಪರ್ ಬಲ್ಲ. ತೇಜ, ನೀನ್ ಕೂಡ ನೋಡು ಹೇಗಿದೆ ಅಂತ ಲೋಗೋ ಅಂಡ್ ಆನಿಮೇಷನ್. ನೀನ್ ಕೂಡ ನೋಡು. ಓಕೆ ಮ್ಯಾಮ್. ರಾಹುಲ್, ರಿಯಲಿ ಆಸಮ್ ಮ್ಯಾಮ್. ಪರ್ಫೆಕ್ಟ್ ಅಂಡ್ ಕಾನ್ಸೆಪ್ಟ್ ಓರಿಯೆಂಟೆಡ್. ಬರೋ ಸಂಕ್ರಾಂತಿಯ ಸಂದರ್ಭವಾಗಿ ಶುರು ಮಾಡಿರೋ ಈ ಒಳ್ಳೆ ಕೆಲಸಕ್ಕೆ ಖಂಡಿತವಾಗ್ಲೂ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಹೌದು ರೀ. ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವ್ರಿಗೆ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಎಲ್ಲರಿಗೂ ಶಿಕ್ಷಣ ಸಿಗಲೇಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಆಗ್ತಾ ಇರೋ ಈ ವಾಣಿ ವಿಶ್ವವಿದ್ಯಾಲಯ ದೇಶದಲ್ಲೇ ನಂಬರ್ 1 ಆಗ್ಬೇಕು. ಮೇಡಮ್, ನೀವು ಮುಂದೆ ನಿಂತು ನಡೆಸಿದ್ರೆ ಇದೇ ಅಲ್ಲ, ಎಲ್ಲಾನು ನಂಬರ್ 1.
ಇವತ್ತು ಈ ಸ್ಥಾನದಲ್ಲಿ ಇಷ್ಟು ಸಂತೋಷವಾಗಿದ್ದೀವಿ. ಇದರಲ್ಲಿ ನಿನ್ ಸಹಾಯ ಎಷ್ಟಿದೆಯೋ ನಿನ್ ಹೆತ್ತವರ ದೊಡ್ಡತನ ಕೂಡ ಅಷ್ಟೇ ಇದೆಯಮ್ಮ. ಇಷ್ಟು ಒಳ್ಳೆ ಸೊಸೆನ ಕೊಟ್ಟಿರೋ ನಿನ್ ತಂದೆ ತಾಯಿ ಋಣಾನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅನ್ಕೊಂಡಿದ್ವಿ. ಆದ್ರೆ ಈ ರೀತಿಯಲ್ಲಿ ಆ ಅದೃಷ್ಟ ಅವಕಾಶ ಬರೋದು ನಿಜವಾಗ್ಲೂ ತುಂಬಾ ಆನಂದವಾಗ್ತಿದ್ಯಮ್ಮ. ಆ ಅದೃಷ್ಟ ಕೇವಲ ಅಮ್ಮವರ ಆಶೀರ್ವಾದ ಮಾತ್ರ ಮಾವ. ಸರಿ, ಇನ್ನು ಮೇಲೆ ಈ ಎಮೋಷನ್ಸ್ಗೆ ಫುಲ್ ಸ್ಟಾಪ್ ಇಡಿ. ತೇಜ, ಲಿಸನ್, ನಾಳೆ ಬೆಳಗ್ಗೆನೆ ಭೂಮಿ ಪೂಜೆ ಇರೋದ್ರಿಂದ ಆ ಏರ್ಪಾಡುಗಳನ್ನೆಲ್ಲ ನೀನೇ ಹತ್ರ ಇದ್ದು ನೋಡ್ಕೋಬೇಕು. ಖಂಡಿತ ಮ್ಯಾಮ್. ಅದನ್ನ ನೀವು ಪ್ರತ್ಯೇಕವಾಗಿ ಹೇಳಬೇಕಾ? ಐ ವಿಲ್ ಟೇಕ್ ಕೇರ್ ಆಫ್ ದಟ್. ಈಗಾದ್ರೂ ಅರ್ಥ ಆಯ್ತಾ? ಜೀವನ ಪೂರ್ತಿ ಈ ಮನೇಲಿ ನಡೆಯೋದನ್ನ ಹತ್ರ ಇದ್ದು ನೋಡ್ಕೊಳ್ಳೋದ್ ಬಿಟ್ರೆ ನಮ್ ಜೀವನಕ್ಕೆ ಏನೂ ಇಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅದನ್ ಬಿಟ್ಟು ನಾನು ನೀವು ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ? ತೇಜ, ಎಲ್ಗೆ ಹೋಗ್ತಿದ್ಯಪ್ಪ? ಅಂದ್ರೆ ಮ್ಯಾಮ್, ಅದು ಒಂದು ಇಂಪಾರ್ಟೆಂಟ್ ಕಾಲ್ ಅಟೆಂಡ್ ಮಾಡಬೇಕು. ಅದಕ್ಕೆ ಅಣ್ಣ, ಆರಾಮಾಗಿದೆಯಾ ತಾನೆ? ಯಾ ರಾಹುಲ್, ಎವ್ರಿಥಿಂಗ್ ಇಸ್ ಫೈನ್. ನಾಟ್ ಫೈನ್ ಅಣ್ಣ, ನೀನ್ ನಗ್ತಾ ಕವರ್ ಮಾಡ್ತಿದ್ಯಾ ಅಷ್ಟೇ. ನೋ ರಾಹುಲ್, ಅಂಥದ್ದೇನಿಲ್ಲ. ಅಣ್ಣ, ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ನೀನ್ ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ಯಾ. ಆನಿಮೇಷನ್ ವಿಡಿಯೋ ಪ್ಲೇ ಆಗ್ತಿರ್ಬೇಕಾದ್ರೂ ಕೂಡ ನಿನ್ನಲ್ಲಿ ಯಾವಾಗ್ಲೂ ಇರಬೇಕಾದ ಸಂತೋಷ, ಆ ಎಕ್ಸೈಟ್ಮೆಂಟ್ ಕಾಣಲಿಲ್ಲ. ಏನಾಯ್ತು ಅಂತ ಹೇಳು ಅಣ್ಣ. ನಾನು ನಾರ್ಮಲ್ ಆಗಿ ಇದ್ದೀನಿ ರಾಹುಲ್, ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದೀಯಾ. ಅಣ್ಣ, ಆ ಯೂನಿವರ್ಸಿಟಿ ವಿಷಯದಲ್ಲಿ ನಿನ್ಗೇನಾದ್ರೂ ಬೇಜಾರಾಗಿದೆಯಾ? ಹೇಳೋಣ. ನೋ, ನಥಿಂಗ್. ನಿನಗದೆಲ್ಲ ಇಷ್ಟ ಆಗ್ತಿಲ್ವಾ? ಇಷ್ಟ ಇದ್ರೂ ಇಲ್ಲದೇ ಇದ್ರೂ ಏನು ವ್ಯತ್ಯಾಸ ಆಗುತ್ತೆ ರಾಹುಲ್? ಇದು ಮ್ಯಾಮ್ ತಗೊಂಡಿರೋ ಡಿಸಿಷನ್. ಐ ಆಮ್ ಓಕೆ ವಿತ್ ದಟ್. ನೀನು ಹೋಗಿ ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗು. ನಾಳೆ ಭೂಮಿ ಪೂಜೆಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಹತ್ರ ಇದು ಮಾಡಿಸೋದಕ್ಕೆ ನಾನೊಬ್ಬ ಇದ್ದೀನಲ್ಲ, ನಾನು ನೋಡ್ಕೋತೀನಿ. ಆದರೂ ನನಗಿರೋ ನಾಲೆಜ್ಗೆ ಇದನ್ನ ಮೀರಿ ಏನು ಮಾಡೋಕ್ಕಾಗತ್ತೆ ಹೇಳು? ಏನಣ್ಣ ಇದು? ಅಣ್ಣ, ನಿನ್ನ ಟ್ಯಾಲೆಂಟ್ನ, ನಾಲೆಜ್ನ ಯಾರು ಚೀಪಾಗಿ ನೋಡ್ತಿದ್ದಾರೆ? ಅಣ್ಣ, ಹೀಗೆ ಸಂಬಂಧ ಇಲ್ಲದೆ ಏನೇನೋ ಮಾತಾಡೋದ್ರ ಬದಲು ನಿನ್ನ ಮನಸ್ಸಲ್ಲಿ ಏನಾದರೂ ಕೋಪ ಇದ್ರೆ ಹೇಳ್ಬೋದಲ್ವಾ? ಅಣ್ಣ, ಏನಾಯ್ತು ಅಂತ ಹೇಳೋಣ. ಏನು ಇಲ್ಲ ಅಂತ ಹೇಳ್ತಿದ್ನಲ್ಲ ರಾಹುಲ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಲೀವ್ ಮಿ ಅಲೋನ್. ಅಣ್ಣ ಅಣ್ಣ, ನನಗದು ಅರ್ಥ ಆಗಲಿಲ್ಲ ಅಂತ ತಾನೇ ನಿನ್ನ ಕೇಳ್ತಾ ಇರೋದು. ಅಣ್ಣ, ಏನು ಅಂತ ಹೇಳೋಣ. ಅಣ್ಣ ಪ್ಲೀಸ್ ಅಣ್ಣ. ಲೀವ್ ಮಿ ಅಲೋನ್ ರಾಹುಲ್.
ನೀನು ಕೇಳ್ಬೇಡ. ಅಣ್ಣ, ಒಂದ್ ವೇಳೆ ಆ ಯೂನಿವರ್ಸಿಟಿಗೆ ವಾಣಿ ಹೆಸರಿಟ್ಟಿದ್ದು ನಿನಗಿಷ್ಟ ಆಗ್ಲಿಲ್ವಾ? ಅಮ್ಮ, ಒಟ್ನಲ್ಲಿ ನಿಮ್ಮತ್ತೆ ನಿನ್ನನ್ನು ಮೆಚ್ಕೊಂಡು ನಿನ್ನ ಹೆಸರಿನ ಮೇಲೆ 10 ಜನಕ್ಕೆ ಉಪಯೋಗ ಆಗೋ ಹಾಗೆ ಒಂದು ವಿದ್ಯಾಸಂಸ್ಥೆನೇ ಸ್ಥಾಪಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಿನ್ನ ಹೆಸರೇ ಅಲ್ಲ, ನಿಮ್ಮತ್ತೆ ಹೆಸರನ್ನು ನೀನೇ ಕಾಪಾಡಬೇಕು, ಉಳಿಸ್ಬೇಕು. ಆ ಟಾಪಿಕ್ ಬಿಟ್ಬಿಡು ಅನ್ನಲ್ಲ, ಬಿಟ್ಬಿಡು. ತೇಜ, ಏನಾಯ್ತು? ಏನಿಲ್ಲ ಮ್ಯಾಮ್, ಏನಿಲ್ಲ, ನಥಿಂಗ್. ರಾಹುಲ್, ಏನ್ ನಡೀತು? ಅದು ಮೇಡಮ್, ಆ ಯೂನಿವರ್ಸಿಟಿಗೆ ವಾಣಿ ಹೆಸರಿಡೋದು ಬೇಡ ಮೇಡಮ್. ಹಾಗೆ ಮಾತಾಡ್ತಾ ಇದೀಯಾ? ಏನ್ ನಡೀತು? ಅಣ್ಣ ಯಾಕೋ ಬೆಳಗ್ಗೆಯಿಂದ ತುಂಬ ಡಿಸ್ಟರ್ಬ್ ಆಗಿದ್ದಾನೆ ಮೇಡಮ್. ರೀಸನ್ ಕೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದಾನೆ ಹೊರತು ನಿಜ ಏನು ಅಂತ ಹೇಳ್ತಾ ಇಲ್ಲ. ಮೇ ಬಿ ವಾಣಿ ಹೆಸರಿಟ್ಟಿದ್ರಿಂದಾನೇ ಇದೆಲ್ಲ ಆಗ್ತಿದೆ ಅನ್ಸುತ್ತೆ ಮೇಡಮ್. ಅಮ್ಮೋರೆ, ಈ ವಿಶ್ವವಿದ್ಯಾಲಯಕ್ಕೆ ನನ್ಗಿಂತ ಎಲ್ಲದರಲ್ಲೂ ತೇಜಣ್ಣನೇ ಅರ್ಹರು. ಇಲ್ಲ ಅಂದ್ರೆ ಈ ಮನೆ ದೊಡ್ಡ ಸೊಸೆ ಆಗಿರೋ ವನಜಮ್ಮನ್ ಹೆಸರಿಟ್ರೇನೆ ಒಳ್ಳೇದು. ನನ್ನ ಹೆಸರಲ್ಲಿ ಇಲ್ದೇ ಇದ್ರು ಸರಿ, ನೀವು ಕೊಟ್ಟಿರೋ ಜವಾಬ್ದಾರಿ ನಾನು ಯಾವಾಗ್ಲೂ ತಗೋತೀನಮ್ಮ. ನನ್ನಲ್ಲಿರೋ ಶಕ್ತಿನೂ ಮೀರಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಮ್ಮ.
ಅಮ್ಮೋರೆ, ಈ ಮನೇಲಿ ಮನುಷ್ಯರ ಮಧ್ಯೆ ಪ್ರೀತಿ ಮುಖ್ಯನೇ ಹೊರತು ನನ್ನ ಹೆಸರಲ್ಲಿ ಏನಿದೆಯಮ್ಮ? ಬೇಡಮ್ಮ, ಬೇಡ.